ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಸುಮಾರು 2823 ಎಕರೆ ಕೃಷಿ ಭೂಮಿಯನ್ನ ಕೆಐಎಡಿಬಿ ಮೂಲಕ ಭೂ ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿ ಕೆಆರ್ಎಸ್ ಪಕ್ಷದಿಂದ ಆಗಸ್ಟ್ 17ರಂದು ಬೃಹತ್ ಬೈಕ್ ಜಾಥಾ ನಡೆಯಲಿದೆ. ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಲ್ಲಿ ಭೂ ಸ್ವಾಧೀನ ಮಾಡೋದಕ್ಕೆ ಹೊರಟಿದೆ. ನಿಮ್ಗಾಗ್ಲೇ ಗೊತ್ತಿರಬಹುದು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 3-4 ತಿಂಗಳಿಂದ ಏನೋ ಬಿಡದಿ ಭಾಗದಲ್ಲಿ ನಡೀತಿರುವಂತಹ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಅಲ್ಲೂ ಒಂದು ಬೈಕ್ ರ್ಯಾಲಿಯನ್ನ ಮಾಡಿದ್ವಿ. ಯಶಸ್ವಿಯಾದಂತಹ ಬೈಕ್ ರ್ಯಾಲಿ ಸುಮಾರು 7500 ಎಕರೆ ಜಾಗವನ್ನ, ಫಲವತ್ತಾದ ಕೃಷಿ ಭೂಮಿ, ಬೆಂಗಳೂರಿಗೆ ಸಮೀಪದಲ್ಲಿರುವಂತಹ ಒಂದು ಮಲೆನಾಡು ಪ್ರದೇಶ ಅಂತಾನೆ ಕರಿಬಹುದು. ಬೈರಮಂಗಲ ಮತ್ತು ಕಂಚಗಾರ್ನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ 7500 ಎಕರೆ ಕೃಷಿ ಭೂಮಿಯನ್ನ ಭೂಸ್ವಾಧೀನ ಮಾಡಕ್ಕೆ ಹೊರಟಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ವಿ. ಅದೇ ರೀತಿಯಾಗಿ ಆನೇಕಲ್ ತಾಲೂಕಿನಲ್ಲಿರುವಂತಹ ಸರ್ಜಾಪುರ ಹೋಬಳಿಯಲ್ಲಿ ಸುಮಾರು 2000 ಚಿಲ್ಲರೆ ಎಕರೆ, ಅಲ್ಲೂ ಸಹ ಕೃಷಿ ಫಲವತ್ತಾದ ಕೃಷಿಯನ್ನೇ ಬೆಳೀತಾ ಇದ್ದಾರೆ. ಅದನ್ನ ಕೆಡಿಬಿ ಅವರು ಅಕ್ರಮವಾಗಿ ಭೂಸ್ವಾಧೀನ ಮಾಡೋದಕ್ಕೆ ಹೊರಟಿರುವಂತದ್ದು. ಇವತ್ತು ರಾಜ್ಯದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ, ಯಾರು ರಿಯಲ್ ಎಸ್ಟೇಟ್ ಕಂಪನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಕೆಡಿಬಿ, ಬಿಡಿಎ, ಮೂಡಾ ಈ ರೀತಿಯಾದಂತಹ ಸರ್ಕಾರದ ಸಂಸ್ಥೆಗಳನ್ನೇ ಒಂದು ರಿಯಲ್ ಎಸ್ಟೇಟ್ ದಂಧೆಯನ್ನ ಶುರು ಮಾಡ್ಕೊಂಡು ಜಂಗಮಕೋಟೆ ಸರ್ಕಲ್ನಿಂದ ಆರಂಭವಾಗುವ ಜಾಥಾ ಭೂ ಸ್ವಾಧೀನದ ಸಂಕಷ್ಟಕ್ಕೆ ಸಿಲುಕಿರುವ ಎಲ್ಲ 13 ಗ್ರಾಮಗಳ ಮೂಲಕ ಸಂಚರಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ತಲುಪಲಿದೆ. ಈ ಭಾಗದಲ್ಲಿ ಸುಮಾರು 530 ಎಕರೆ ಪ್ರದೇಶದಲ್ಲಿ ರೇಷ್ಮೆ, 800 ರಿಂದ 900 ಎಕರೆಯಲ್ಲಿ ತೋಟಗಾರಿಕಾ ಬೆಳೆಗಳು, 600 ರಿಂದ 700 ಎಕರೆಯಲ್ಲಿ ರಾಗಿ ಮತ್ತು ಜೋಳ ಹಾಗೂ ಸುಮಾರು 300 ಎಕರೆಯಲ್ಲಿ ಮಾವು, ಗೋಡಂಬಿ ಮತ್ತು ಶುಂಠಿ ಬೆಳೆಯಲಾಗುತ್ತಿದೆ ಎಂದು ಕೆಆರ್ಎಸ್ ಪಕ್ಷ ತಿಳಿಸಿದೆ. ಏನಿವತ್ತು ಭೂಮಿಯ ವಿಚಾರದಲ್ಲಿ, ರೈತನ ವಿಚಾರದಲ್ಲಿ ಅಥವಾ ನೀರಿನ ವಿಚಾರದಲ್ಲಿ ನಾಗರಿಕರ ತುಳಿತಕ್ಕೆ ಒಳಗಾದಂತವರ ಜೊತೆಯಲ್ಲಿ ಕೃಷ್ಣಾರೆಡ್ಡಿಯವರ ತಂಡ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಏನು ಮುನ್ನಡೆಯುತ್ತಾರೆ, ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲೂ ಕೂಡ ಭೂಮಿಯ ವಿಚಾರದಲ್ಲಿ ಈಗಾಗಲೇ 2-3 ಬಾರಿ ಈ ಭಾಗಕ್ಕೆ ಬಂದು ನೈತಿಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಜೊತೆಯಲ್ಲಿ ನಾವು ಸದಾಕಾಲ ಇರ್ತೇವೆ ಅಂತ ಹೇಳಿದಂತ ಕೃಷ್ಣಾರೆಡ್ಡಿ ಮತ್ತು ಅವರ ತಂಡಕ್ಕೆ ಅದೇ ರೀತಿ ಒಂದು ದೊಡ್ಡವಾದಂತಹ ಚಳುವಳಿಯನ್ನು ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇವೆ, ನಾವೇ ಮುಂದಾಳತ್ವದಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಬರುವ 29ನೇ ತಾರೀಕು ಬರುವ 29ನೇ ತಾರೀಕು ಗೌರವಿತರಾದಂತಹ ಕೃಷ್ಣಾರೆಡ್ಡಿ ಅವರು ಬೈಕ್ ಜಾಥಾ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಆ ವೇದಿಕೆಯಲ್ಲಿ ಶಿಡ್ಲಘಟ್ಟದಲ್ಲಿ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಪ್ರಾರಂಭವಾಗುತ್ತಿರುವ ಸಂದರ್ಭದಲ್ಲಿ ಕೃಷಿ ಭೂಮಿ ಸ್ವಾಧೀನವಾದರೆ ರೇಷ್ಮೆ ಬೆಳೆಗಾರರ ಜೀವನೋಪಾಯಕ್ಕೆ ಸಂಕಷ್ಟ ಎದುರಾಗಲಿದೆ ಎಂಬ ಆತಂಕ ರೈತರಲ್ಲಿದೆ. ಕೃಷಿ ಭೂಮಿ ಉಳಿಸಿಕೊಳ್ಳಲು ಸ್ಥಳೀಯ ರೈತರು ಕಳೆದ 23 ತಿಂಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ. ಜುಲೈ 29ರಂದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ರವಿ ಕೃಷ್ಣಾರೆಡ್ಡಿ ಅವರ ಬಳಿ ರೈತರು ಬೃಹತ್ ಬೈಕ್ ಜಾಥಾ ನಡೆಸುವಂತೆ ಮನವಿಯನ್ನ ಮಾಡಿದ್ರು. ರೈತರ ಪರವಾಗಿ ಹೋರಾಟ ನಡೆಸುವುದಾಗಿ ಕೆಆರ್ಎಸ್ ಪಕ್ಷ ಘೋಷಿಸಿದ್ದು, ಆಗಸ್ಟ್ 17ರ ಬೈಕ್ ಜಾಥಾ ಇದೀಗ ಗಮನ ಸೆಳೆದಿದೆ. ಡಿ ದೇವರಾಜ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ.